ನೀರಿನಲ್ಲಿ ಮುಳುಗುತ್ತಿರುವ ಕ್ಯಾದಿಗೇರ ಗ್ರಾಮ ಪಂಚಾಯಿತಿ. ರಾಯಚೂರು ಜಿಲ್ಲೆಯ ಆರಕೇರಾ ತಾಲೂಕಿನ ಕ್ಯಾದಿಗೇರಿ ಗ್ರಾಮ ಪಂಚಾಯಿತಿ ನೀರಿನಲ್ಲಿ ತೇಲಾಡುತ್ತಿದೆ. ರಾಯಚೂರು ಜಿಲ್ಲೆಯಲ್ಲಿ ಕಳೆದ 5-6 ದಿನಗಳಿಂದ ಮಳೆರಾಯನ ಆರ್ಭಟ ಬಲು ಜೋರಾಗಿ ನಡೆಯುತ್ತಿದೆ. ಮಳೆರಾಯನ ಮಿಂಚಿನ ಓಟಕ್ಕೆ ತತ್ತರಿಸಿ ಹೋಗಿರುವ ರಾಯಚೂರಿನ ಜನರು ಕ್ಯಾದಿಗೇರ ಗ್ರಾಮ ಪಂಚಾಯಿತಿಯಲ್ಲಿ ಮುಂದುಗಡೆ ಒಂದು ದೊಡ್ಡ ಕೆರೆಯಾಗಿ ಮಾರ್ಪಟ್ಟಿದೆ. ಇದನ್ನ ನೋಡಿದ ಗ್ರಾಮಸ್ಥರು ಇದು ಪಂಚಾಯಿತಿಯಲ್ಲ, ಇದೊಂದು ಕೆರೆಯ ಹೊಂಡ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರತಿಯೊಂದು ಹಳ್ಳಿಗಳಲ್ಲಿ ಉತ್ತಮ ಅಭಿವೃದ್ಧಿಗೊಳಿಸಲು ಸರ್ಕಾರ ಲಕ್ಷ ಹಣವನ್ನ ಬಿಡುಗಡೆ ಮಾಡುತ್ತಾರೆ, ಆದರೆ ಅಭಿವೃದ್ಧಿ ಮಾತ್ರ ಝೀರೋ ಆಗಿರುತ್ತದೆ. ಇಂತಹ ಒಂದು ಪರಿಸ್ಥಿತಿ ಕ್ಯಾದಿಗೇರ ಗ್ರಾಮ ಪಂಚಾಯಿತಿಯಲ್ಲಿ ಕಂಡುಬಂದಿದೆ. ಕ್ಯಾದಿಗೇರ ಗ್ರಾಮ ಪಂಚಾಯಿತಿ ಮುಂದುಗಡೆ ಸಾಕಾಗುವಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವುದರಿಂದ ಗ್ರಾಮ ಪಂಚಾಯಿತಿ ಒಳಗಡೆ ಸಾರ್ವಜನಿಕರು ಹೋಗಲು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಆದರೆ ಅಧಿಕಾರಿಗಳು ಇದಕ್ಕೆ ನಮಗೆ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿ ಕುಳಿತುಕೊಂಡಿರುವುದು ಒಂದು ನೋವಿನ ಸಂಗತಿ ಎಂದಿದ್ದಾರೆ. ಸಾರ್ವಜನಿಕರ ಕೆಲಸ ಮಾಡಬೇಕಾಗಿರುವಂತಹ ಅಧಿಕಾರಿಗಳು ಮೌನಕ್ಕೆ ಒಳಗಾಗಿದ್ದಾರೆ. ವರದಿ ವಿಶ್ವನಾಥ್ ನಾಯ್ಕ. ಅಲ್ಲ ಮೊದಲಿಂದ ಎಲ್ಲಿ ಬರ್ತದೋ ಅಲ್ಲಿ ಹೋಗ್ಬೇಕಲ್ಲಪ್ಪ. ಒಂದು 10 ಮಂದಿ ಕರ್ಕೊಂಬಂದು ಆಯ್ತು ಹೆಣ್ಮಕ್ಳು. ಹಾಂ, ಇಲ್ಲಿ ಪಂಚಾಯತಿಯಲ್ಲಿ ನೋಡ್ಗ ಅಲ್ಲಿ ಮನೇಲಿ ಕುಂತ್ಕೊಂಡು